ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ರೈತ ಮತ್ತು ನೀರಿನ ಬಾವಿ. ಒಂದು ಸಾರಿ ಒಬ್ಬ ರೈತ ತನ್ನ ಹೊಲಕ್ಕೆ ನೀರು ಬಿಡಬೇಕು ಅಂತಂದ್ಬಿಟ್ಟು ಪಕ್ಕದ ಹೊಲದಲ್ಲಿ ಇರುವಂಥ ಬಾವಿಯಿಂದ ಅವನು ನೀರನ್ನು ಸೇದಿಬಿಟ್ಟು ತನ್ನ ಹೊಲಕ್ಕೆ ನೀರು ಬಿಡ್ತಾ ಇರ್ತಾನೆ. ಹೀಗಿದ್ದಾಗ ಒಂದು ಸರಿ ನೀರು ತೆಗಿಬೇಕಾದ್ರೆ ಆ ಹೊಲದ ಮಾಲೀಕ ಬಂದುಬಿಟ್ಟು ಈ ಬಾವಿ ನಂದು, ನೀನು ನೀರು ಸೇದೋದು ನಿಲ್ಲಿಸು ಅಂತ ಅವನ ಜೊತೆ ಜಗಳ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಅವನು ಇಲ್ಲ, ನೀರಿಲ್ಲ ಅಂದರೆ ನಮ್ಮದು ಬೆಳೆ ಬರೋಲ್ಲ, ನಾವು ಹೇಗೆ ಮಾಡೋದು ಅಂತ ಹೇಳ್ತಾನೆ. ಇಲ್ಲ, ಈ ಬಾವಿ ನಾನು ಸೇಲ್ ಮಾಡೋದ್ರಿಂದ ನನಗೆ ಮಾರೋದ್ರಿಂದ ನಾನು ಇದನ್ನ ನೀರನ್ನ ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಈ ವಿಚಾರ ಈ ರೈತ ರಾಜನ ತೊಗೊಂಡೋಗ್ತಾನೆ. ರಾಜರೇ, ನಮ್ಮ ಹೊಲದಲ್ಲಿ ಒಂದು ಬಾವಿ ಇದೆ, ಆ ಬಾವಿನ ಬೇರೆನೇ ಮಾರಿದ್ದೀನಿ, ಆದರೆ ನೀರು ಎಲ್ಲರೂ ಉಪಯೋಗಿಸ್ಬೇಕಾದಂಥ ವಸ್ತು, ಅವರು ಅದನ್ನು ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವ ರಾಜ ಒಂದು ಸ್ವಲ್ಪ ಯೋಚನೆ ಮಾಡಿ ಆ ರೈತನನ್ನು ಕರೆಸ್ತಾನೆ. ಬಾರಪ್ಪ ಇಲ್ಲಿ ಅಂತಂದ್ಬಿಟ್ಟು ಅವನು ಬಂದು ಇದೇ ಉತ್ತರ ಹೇಳ್ತಾನೆ, ಆ ಬಾವಿ ನಂದು, ಅದಕ್ಕೋಸ್ಕರ ನಾನು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಒಂದು ನಿಮಿಷ ವಿಚಾರ ಮಾಡಿ, ಸರಿಯಪ್ಪ, ನೀನು ಏನು ಕೊಂಡ್ಕೊಂಡಿರೋದು ಅವನ ಹತ್ರ ಅಂತ ಕೇಳ್ತಾನೆ. ಅದಕ್ಕೆ ಆ ರೈತ, ನಾನು ಬಾವಿನ ಹತ್ರ ಕೊಂಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ನೀರನ್ನು ಕೊಂಡ್ಕೊಂಡಿಲ್ವಲ್ಲ ನೀನು, ಹಾಗಾದ್ರೆ ನೀರನ್ನು ತೆಗೆದುಬಿಟ್ಟು ವಾಪಸ್ ಹೊರಗಡೆ ಹಾಕು, ನೀನು ಬಾವಿ ಮಾತ್ರ ಇಟ್ಕೋ ಅಂತ ರಾಜ ಹೇಳ್ತಾನೆ. ಆವಾಗ ರೈತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅಲ್ಲಿಂದ ಕ್ಷಮೆ ಕೇಳಿಬಿಟ್ಟು ಅವನು ಹೊರಟು ಬಿಡ್ತಾನೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಮೋಸ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಬೆಲೆಯನ್ನು ತೆರೆಯಬೇಕಾಗುತ್ತೆ ಅಂತ. ಈ ಕಥೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.